ಈ ಸಿಎಂ ಡಿಸಿಎಂ ಕುರ್ಚಿ ಕುರುಕ್ಷೇತ್ರ ಕುರ್ಚಿ ಕದನದಲ್ಲಿ ಡಿಸೆಂಬರ್ 19 ಶುಕ್ರವಾರ ಬಿಗ್ ಡೇ. ಸಿದ್ದು ಮತ್ತು ಡಿಕೆಶಿ ಯಾರಿಗೆ ಇವತ್ತಿನ ಶುಕ್ರವಾರ ಶುಭ ಶುಕ್ರವಾರ ಆಗುತ್ತೆ ಅನ್ನೋದಿನ್ನ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಕುರ್ಚಿ ಕದನದಲ್ಲಿ ಹಿಂದೆಂದೂ ಇಲ್ಲದ ಬಿಗ್ ಅಪ್ಡೇಟ್ಸ್ ಅಂಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘಿಸಿ ಈ ಕಡೆ ಸಿಎಂ ಆ ಕಡೆ ಡಿಸಿಎಂ ಇಬ್ರು ಬಿಗ್ ಬ್ಲಾಸ್ಟ್, ಇಬ್ರು ಕೂಡ ಬ್ಲಾಸ್ಟ್ ಆದ್ರು. ದೊಡ್ಡ ಬ್ಲಾಸ್ಟಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಸಾಮಾನ್ಯ ಜನರಿಗೆ ಇದರ ಬಿಸಿ ತಟ್ಟದೇ ಇರಬಹುದು, ಆದರೆ ರಾಜ್ಯ ರಾಜಕಾರಣದಲ್ಲಿ ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್ಗಳಾಗ್ತವೆ. ಇವತ್ತು ಡಿಸಿಎಂ ಅನ್ಲೆ ಗ್ರಾಮದ ಜಗದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಸುಮಾರು 2 ಗಂಟೆಗಳ ತಾಸು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಕುರ್ಚಿ ಕದನದಲ್ಲಿ ಹಿಂದೆಂದೂ ಇಲ್ಲದಂತಹ ಬಿಗ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದ್ ಕಡೆ ಸದನದಲ್ಲಿ ವಿಪಕ್ಷಗಳಿಗೆ ಉತ್ತರಕ್ಕೆ ಏಕಾಂಗಿಯಾಗಿ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ತಾ ಇದ್ರು, ನಾನೇ ಸಿಎಂ ನಾನೇ ಮುಂದುವರಿತೀನಿ ಅಂತ. ಇನ್ನೊಂದ್ ಕಡೆ ಒಪ್ಪಂದ ಆಗಿದೆ ಅಂತ ಗೇಮ್ ಚೇಂಜರ್ ಬಾಂಬ್ ಹಾಕಿದ್ರು ಡಿಕೆಶಿ. ಶಕ್ತಿ ದೇವಿ ಸನ್ನಿಧಿಯಲ್ಲೇ ಡಿಕೆಶಿಗೆ ಏನಾದ್ರೂ ಕುರ್ಚಿಯ ಅಭಯ ಸಿಕ್ತಾ ಅಂತ. ಒಪ್ಪಂದದ ಬಗ್ಗೆ ಮೊದಲ ಬಾರಿ ಮೌನ ಮುರಿದ್ರು ಡಿಸಿಎಂ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡ್ಕೊಳ್ತೀನಿ ಅಂತ ಅಂಕೋಲಾದಲ್ಲಿ ಪೂಜೆ ಮಾಡಿದ ಬಳಿಕ ಡಿಸಿಎಂ ಡಿಕೆ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟು ಹೈಕಮಾಂಡ್ ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಅವರು ಸಿಎಂ ಆಗಿದ್ದಾರೆ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಾನು ನಡ್ಕೊಳ್ತೀನಿ, ನಾವಿಬ್ರು ಮಾತಾಡ್ಕೊಂಡಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಹೈಕಮಾಂಡ್ ಅನ್ನು ಸಹ ನಾವು ಒಪ್ಪಂದಕ್ಕೆ ತಂದಿದ್ದೀವಿ ಅಂತ ಡಿಕೆಶಿ ಹೇಳಿದ್ರು. ಇಲ್ಲಿಯವರೆಗೂ ಬಹಳ ತಾಳ್ಮೆಯಿಂದಲೇ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಒಪ್ಪಂದದ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ನಮ್ಮಿಬ್ರು ಮಧ್ಯೆ ಒಪ್ಪಂದ ಆಗಿದೆ ಅಂಡ್ ಹೈಕಮಾಂಡ್ ಅನ್ನು ಕೂಡ ನಾವು ಒಪ್ಪಂದಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಹಾಗಾದ್ರೆ ಏನ್ ಮಾತನಾಡಿದ್ರು ಡಿಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ. ಹೈಕಮಾಂಡ್ ಅವ್ರ ಪರ ಇಲ್ಲ, ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಪರ ಇಲ್ಲ, ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರಿಗೆ ನಾನು ಅವರಿಬ್ರು ಒಪ್ಪಂದಕ್ಕೆ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಆ ಪ್ರಕಾರ ಇಬ್ರು ಮಾತಾಡಿದ್ವಿ. ಹೈಕಮಾಂಡ್ ಅವ್ರ ಇನ್ನು ಒಂದ್ ಕಡೆ ಡಿಸಿಎಂ ಈ ರೀತಿಯಾದಂತಹ ಸ್ಫೋಟಕ ಸ್ಟೇಟ್ಮೆಂಟ್ ಕೊಡೋಕ್ಕೂ ಮುನ್ನ, ಒಪ್ಪಂದದ ಬಗ್ಗೆ ಮಾತನಾಡೋಕ್ಕೂ ಮುನ್ನ ಸದನದಲ್ಲಿ ಸಿದ್ದರಾಮಯ್ಯ ಅವರು ಅಬ್ಬರಿಸ್ತಾ ಇದ್ರು, ನಾನೇ ಸಿಎಂ ಅಂತ ಹೇಳಿ. ಇನ್ನು ವಿಪಕ್ಷಗಳ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟರು. ಬೆಳಗಾವಿ ಸದನದಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಕುರ್ಚಿ ಬಾಂಬ್. ಅತ್ತ ಪಟ್ಟಕ್ಕಾಗಿ ಡಿಕೆಶಿ ಶಕ್ತಿದೇವಿ ಮೊರೆ ಹೋಗಿದ್ರೆ ಇತ್ತ ಸದನದಲ್ಲಿ ಸಿದ್ದರಾಮಯ್ಯ ಗುಡುಕ್ತಾ ಇದ್ರು. ನಾನೇ ಸಿಎಂ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದ್ರು ಸಿದ್ದರಾಮಯ್ಯ. ಹೈಕಮಾಂಡ್ ಕಡೆ ಬೆರಳು ತೋರಿಸ್ತಾ ಇದ್ದಂತ ಸಿಎಂ ವರಸೆಯನ್ನ ಮತ್ತೆ ಬದಲಾಯಿಸಿದ್ದಾರೆ. ನಾನೇ ಸಿಎಂ, ನಾನೇ ಮುಂದುವರಿತೀನಿ, ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೀನಿ, 2.5 ವರ್ಷ ಅಂತ ತೀರ್ಮಾನ ಆಗಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟರು. ಮೊನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ನಡೆದ ನಂತರ ಮುಖ್ಯಮಂತ್ರಿಗಳು ಬಹಳ ಅತ್ಯುತ್ಸಾಹದಿಂದ ಇದ್ದಾರೆ ಮತ್ತು ಫಾರ್ಮ್ ಅಲ್ಲಿ ಇದ್ರು ಇವತ್ತು ಸಿಎಂ. ಶಾಸಕ ಸುನಿಲ್ ಕುಮಾರ್ ಅವರ ಮಾತಿಗೆ ತಿರುಗೇಟ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ಪ್ರತಿಪಕ್ಷಗಳ ಸದಸ್ಯರ ಮಾತಿಗೆ ಮತ್ತೆ ಪುನರುಚ್ಚರಿಸಿದ್ರು ಸಿಎಂ. ಹಾಗಾದ್ರೆ ಇವತ್ತಿನ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಹೈಕಮಾಂಡ್ ಪಾರ್ಟಿ ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಹೈಕಮಾಂಡ್ ಪಾರ್ಟಿ ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು ಹೈಕಮಾಂಡ್ ಪಾರ್ಟಿ ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು.
ಆಯ್ತಪ್ಪ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ಸದ್ಯಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಸಂಕೀರ್ತ್ ಜಾಯ್ನ್ ಆಗಿದ್ದಾರೆ. ಸಂಕೀರ್ತ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಸದನದಲ್ಲಿ ಬಹಳ ಕಡೆ ದಿನ ಸ್ವಾರಸ್ಯಕರವಾದಂತಹ ಚರ್ಚೆಗಳು ನಡೀತು. ಸಿದ್ದರಾಮಯ್ಯ ಅವರೊಂಥರ 1 ಮ್ಯಾನ್ ಆರ್ಮಿ ತರ ಏಕಾಂಗಿ ಹೋರಾಟವನ್ನ ನಡೆಸ್ತಾ ಇದ್ರು. ವಿಪಕ್ಷಗಳು ಪದೇ ಪದೇ ಮುಖ್ಯಮಂತ್ರಿಗಳ ಕಾಲೆಳಿತಾ ಇದ್ರು. ಏನು ನೀವು 5 ವರ್ಷ ನೀವೇ ಸಿಎಂ, ಏನು ಎತ್ತ ಅಂತ ಹೇಳಿ. ಎಸ್, ನಾನೇ 5 ವರ್ಷ ಸಿಎಂ ಅಂತ ಇವತ್ತು ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಈ ಕುರ್ಚಿ ಕದನದ ಬಗ್ಗೆ ವಿಪಕ್ಷವಾಗಿ ನಿಮ್ಮ ಮಾತುಗಳು? ನೋಡಿ, ಮೊದಲನೇದಾಗಿ 10 ದಿನದ ಕಲಾಪ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಏನು ನಡೀಬೇಕಿತ್ತು ಅದು ನಡೆದಿದೆ. ಆದರೆ ವಿಪರ್ಯಾಸ ಏನು ಅಂದರೆ, ಜ್ವಲಂತ ಸಮಸ್ಯೆಗಳು, ವಿಷಯಗಳ ಬಗ್ಗೆ ಏನು ಚರ್ಚೆ ಆಗಬೇಕಿತ್ತು ಅದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಪರಸ್ಪರ ಕಚ್ಚಾಟ ಮತ್ತು ರಾಜಕೀಯ ಏನು ದೊಂಬರಾಟ ಇವರಿಬ್ಬರ ಮಧ್ಯೆ ನಡೀತಾ ಇದೆ. ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಇವತ್ತು ರಾಜ್ಯ ಬಡವಾಗಿದೆ. ಖಜಾನೆ ಖಾಲಿ ಹತ್ರ ಸಾಕ್ತಾ ಇದೆ. ಸದನದ ಬಾವಿಲಿ ನಿಂತ್ಕೊಂಡು ಸಚಿವೆ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಹೋಗಿದೆ ಅಂತ. ಸುಳ್ಳನ್ನು ಹೇಳೋವಂಥ, ಇಡೀ ಸದನಕ್ಕೆ, ಇಡೀ ರಾಜ್ಯದ ಜನತೆಗೆ ಸುಳ್ಳನ್ನು ಹೇಳಿಕೆ ಕೊಡುವಂಥ ಮಾಹಿತಿಯನ್ನು ಸದನದಲ್ಲೇ ಹೇಳ್ತಾರೆ. ನಿಜವಾಗ್ಲೂ ಇಂಥ ವಿಷಯಗಳು ವಿಪರ್ಯಾಸ. ಇನ್ನೊಂದು, ಡಿ ಕೆ ಶಿವಕುಮಾರ್ ಆಚೆ ಹೋಗಿ ಬೆಂಗಳೂರಿನ ನಾಗರಿಕರಿಗೆ ಧಮಕಿಯನ್ನು ಹಾಕ್ತಾರೆ. ಒಂದು ರಸ್ತೆ ಗುಂಡಿ ಕೂಡ ಮುಚ್ಚಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಮೇಲೆ ಅವರ ವೈಫಲ್ಯಗಳು ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿ ಒಂದು ರಾಜಕೀಯ ದೊಂಬರಾಟ ಇವರಿಬ್ಬರು ನಡೀತಾ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋಂಥದ್ದು ಜ್ವಲಂತ ವಿಷಯಗಳು ಯಾವಿದ್ದು, ಯಾವುದು ನಮಗೆ ಇವಾಗ ಆರ್ಥಿಕತೆ ತುಂಬ ಹಿಂದುಳಿತಾ ಇದೆ, ಏನು ಖಜಾನೆ ರಾಜಸ್ವ ನಿರೀಕ್ಷೆಗಳಿದೆ ಆ ಟಾರ್ಗೆಟ್ಗಳು ಪೂರ್ಣ ಆಗ್ತಾ ಇಲ್ಲ, ಅಬಕಾರಿಯಿಂದ ಬರ್ತಾ ಇಲ್ಲ, ಮುದ್ರಾಂಕದಿಂದ ಬರ್ತಾ ಇದೆ. ಈ ಖಾತಾ ಸಮಸ್ಯೆ ಇಡೀ ಜನಕ್ಕೆ ಇವತ್ತು ತುಂಬ ತತ್ತರಿಸೋಗ್ಬಿಟ್ಟಿದ್ದಾರೆ ಜನ. CC/OCಗೆ ಲಂಚ, ಒಂದು 30, 40, 60 ಮನೆ ಕಟ್ಟಕ್ಕೂ ಕೂಡ ಭಾಳಷ್ಟು ಸಮಸ್ಯೆಗಳನ್ನ ಬೆಂಗಳೂರಲ್ಲಿ ಇವತ್ತು ಜನತೆ ಕಾಣ್ತಾ ಇದ್ದಾರೆ. ಈ ಎಲ್ಲಾದ್ರ ಮಧ್ಯೆ ನನಗೆಲ್ಲ ಅನ್ಸುತ್ತೆ ಸಿದ್ದರಾಮಯ್ಯನವರು ಇವತ್ತು ಬಹುಶಃ ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಸ್ವಲ್ಪ ಗರ್ಜನೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆಕ್ಚುಲಿ ಅವರದೇ ಒಂದು ಮಾಜಿ ಸಂಪುಟ ಸಚಿವರು ಒಂದು ಮಾತು ಹೇಳ್ತಾ ಇದ್ರು, ಹಿಂದಿನ ಸಿದ್ದರಾಮಯ್ಯನವ್ರನ್ನ ಹುಡುಕ್ತಾ ಇದ್ದೀನಿ ನಾನು, ಎಲ್ಲಿ ಹೋಗಿದ್ದಾರೆ ಅವರು ಅಂತ. ಆಗ ಉತ್ತರ ಕೊಟ್ಟಿರೋದೇ ಸಿದ್ದರಾಮಯ್ಯನವರು, ಮುಂಚೆ ಅಧ್ಯಕ್ಷರು ಬೇರೆಯವರಿದ್ದರು, ಈ ರೀತಿ ಒಂದು ಯಾವುದು ವ್ಯವಸ್ಥೆಗಳಿರಲಿಲ್ಲ, ಹಾಗಾಗಿ ನಾನು 5 ವರ್ಷ ಸಂಪೂರ್ಣವಾಗಿ ಏನು ಸಮಸ್ಯೆ ಇಲ್ಲದೆ ನಿರ್ವಹಿಸಿದೆ, ಆದರೆ ಈ ಬಾರಿ ಪರಿಸ್ಥಿತಿಗಳು ಬೇರೆ ಇದೆ ಅಂತ ಹೇಳಿ ಅವರೇ ವೀಕ್ ಆಗಿದ್ದಾರೆ ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಅಂತ ಅವ್ರ ಸಚಿವರು ಅದನ್ನ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ರಾಜ್ಯದಕ್ಕೆ ಜನತೆಗೆ ಏನು ಏಳಿಗೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು? ಈ ಸರ್ಕಾರದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಅಸಮರ್ಥತೆ ನಿಜವಾಗ್ಲೂ ಈ ಸರ್ಕಾರದಲ್ಲಿ ಎದ್ದು ತಮ್ಮ ಸಚಿವರಿಂದನೇ ಕಾಣಿಸ್ತಾ ಇದೆ ಅಂತ ಹೇಳಿ ಬಯಸ್ತೀನಿ. ಮುಂದಿನ ಹಂತಗಳಲ್ಲಿ ನಾನು ಸಾಕಷ್ಟು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಸುನಿಲ್ ಕುಮಾರ್ ಅಂತ ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗ್ತಿದ್ದಾರೆ. ಸುನಿಲ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸುನಿಲ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನ್ ನಡೀತಾ ಇದೆ ಸುನಿಲ್? ಈಗ ಸದನ ಇವತ್ತು ಕಡೆ ದಿನದಲ್ಲಿ ಈ ತರ ಬಾಂಬ್ ಸಿಡಿಸ್ಬಿಟ್ರಲ್ಲ ನಿಮ್ CM DCM ಇಬ್ರು. ಒಂದ್ ಕಡೆ ಸದನದ ಒಳಗಡೆ CM ನಾನೇ 5 ವರ್ಷ CM, ಹೈಕಮಾಂಡ್ ನನ್ನ ಪರವಾಗೇ ಇದೆ ಅಂತ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಈ ಕಡೆ DCM DK ಶಿವಕುಮಾರ್ ಮೊಟ್ಟ ಮೊದಲ ಬಾರಿಗೆ ರಹಸ್ಯವನ್ನ ಬಿಚ್ಚಿಟ್ರು. ಒಪ್ಪಂದ ಆಗಿದೆ ನಮ್ಮ ನಡುವೆ, ನಾವಿಬ್ರು ಆ ಮಾತಿನಂತೆ ನಡ್ಕೊಳ್ತೀವಿ ಮತ್ತು ಹೈಕಮಾಂಡ್ ಅನ್ನ ಕೂಡ ಒಪ್ಪಂದಕ್ಕೆ ತಂದಿದ್ದೀವಿ ಅಂತ ಮಾತನಾಡ್ತಾ ಇದ್ರು. ಏನ್ ನಡೀತಾ ಇದೆ ಸುನಿಲ್? ಏನು CM 5 ವರ್ಷ CM ಆಗಿರ್ತಾರಾ ಅಥವಾ ಏನ್ ಕಥೆ ನಿಮ್ದು? ಮೇಡಮ್, ಏನಾಗಿದೆ ಅಂದರೆ, ನಾನೊಬ್ಬ ಕಾರ್ಯಕರ್ತನಾಗಿ ಮೊದಲನೇದಾಗಿ ಒಬ್ಬ ಕಾರ್ಯಕರ್ತನಾಗಿ ಮೈಸೂರಿಗವನಾಗಿ ನಾನು ಮೈಸೂರಿನವನಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಹು ಆಸೆ ಪಟ್ಟವನು ಈಗ ಆಗಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ 5 ವರ್ಷಗಳ ಹಿಂದೆನೂ ಸಹ ಆಡಳಿತ ಮಾಡಿದ್ದಾರೆ. ಈಗ ಅವರೇ ಹೇಳಿದ್ದಾರೆ ನಾನು 5 ವರ್ಷ ಮುಂದೆನೂ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ, ಮತ್ತು ಹೈಕಮಾಂಡ್ ಹೆಂಗೆ ಹೇಳ್ತೀನಿ ಕೇಳ್ತೀನಿ ಅಂತಲೂ ಹೇಳಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ಇರೋ ಪಕ್ಷ ಆಗಿರೋದ್ರಿಂದ ಮಾನ್ಯ ಸಿದ್ದರಾಮಯ್ಯನವರು ಸಹ ಮತ್ತು ಹೈಕಮಾಂಡ್ಗೆ ಮತ್ತು ಇರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರಿಗೆ ಸಹ ಗೌರವ ಕೊಡೋ ಒಂದು ಉದ್ದೇಶದಿಂದ, ಪಕ್ಷದ ಹಿತದೃಷ್ಟಿಯಿಂದ ಅವರು ಹೈಕಮಾಂಡ್ ಹೇಳ್ದಂಗೂ ಕೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಆಸೆ ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಹೇಳ್ತಾ ಇದ್ದೀರಾ ಹಿಂಗಿದೆ ಅಂತ, ಬಟ್ ಇದು ದೊಡ್ಡ ಲೀಡರ್ಗೆ ಸಂಬಂಧಪಟ್ಟದ ವಿಚಾರ ಆಗಿರೋದ್ರಿಂದ ನಾನು ಮೈಸೂರಿನಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಮತ್ತು ಮುಂದುವರಿಬೇಕು ಅನ್ನೋ ನನಗೂ ಆಸೆ ಇದೆ.
ಅಲ್ಲ, ಇಲ್ಲಿ ನೀವು ಮೈಸೂರು ಬೆಂಗಳೂರು ಆ ವಿಚಾರ ಬರೋದಿಲ್ಲ ಸುನಿಲ್, ಯಾಕೆಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾತನಾಡ್ತಾ ಇರೋದ್ರಿಂದ ನೀವು ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ನಾವು ಕನಕಪುರ ಈ ರೀತಿ ಯೋಚನೆ ಮಾಡ್ಕೊಂಡು ಮಾತಾಡಕ್ಕಾಗಲ್ಲ. ಒಟ್ಟಾರೆಯಾಗಿ ಈಗ ಸಿಎಂ ಅನ್ನುವಂಥ ವಿಚಾರ ಕೇವಲ ಮೈಸೂರಿಗೆ ಮಾತ್ರ ಸಂಬಂಧಪಟ್ಟಿದ್ದಂಥ ವಿಚಾರ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಪದೇ ಪದೇ ನಿಮ್ಮ ಪಕ್ಷದಲ್ಲಿ ಕುರ್ಚಿ ಕದನ ನಡೀತಾ ಇರೋದು, ಸದನದಲ್ಲೂ ಆ ವಿಚಾರ ಪ್ರಸ್ತಾಪಕ್ಕೆ ಬರೋದು, ಇದೆಲ್ಲವೂ ಒಂಥರ ಆಭಾಸ ಆದಂಗೆನೆ. ಯಾವುದೇ ಒಂದು ಆಡಳಿತ ಪಕ್ಷಕ್ಕೆ ಇದು ಮುಜುಗರ ತರುವಂತ ವಿಚಾರನೇ ಹೌದು. ಈಗ ನೋಡಿ, ಇದೇನು ಹೊಸದೇನಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಿಂದೂ ಸಹ BJP ಸರ್ಕಾರ ಇದ್ದಾಗ 4-5 ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗಿ ತಾವು ನೋಡಿದ್ದೀರಿ. ಇದು ಪಕ್ಷ ಅಂತಂದ್ಮೇಲೆ ಒಬ್ಬರು ಅಧ್ಯಕ್ಷ ಅಂದಮೇಲೆ ಇದೆಲ್ಲ ಪಕ್ಷದಲ್ಲಿ ಇರೋದು ಸಹಜ. ಮತ್ತು ವಿರೋಧ ಪಕ್ಷದವರು ಸಹ ಇವತ್ತು ಮುಂದೆ ಯಾರಾಗ್ತಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅವರು ಇದನ್ನ ಕಿಚಾಯಿಸಿ ಈ ವಿಚಾರ ಚರ್ಚೆಗೆ ಬರೋ ತರ ಮಾಡಿದ್ದಾರೆ ಹೊರತು ಇದು ಪಕ್ಷದ ವಿಚಾರ ಆಗಿರೋದ್ರಿಂದ. ಈಗ ನೀವು ಕರ್ನಾಟಕಕ್ಕೆ ಇದೇನು ಹೊಸ ವಿಚಾರ ಅಲ್ಲ ಅಂತಂದ್ರಿ, ಹಂಗಂತ ಕರ್ನಾಟಕ ಬರೀ ಇದನ್ನೇ ನೋಡ್ತಾ ಕೂತ್ಕೊಳ್ಬೇಕಾ? ಪ್ರತಿ ಸರ್ಕಾರಗಳು ಬಂದಾಗ್ಲೂ ಬಿಜೆಪಿ ಇದ್ದಾಗ ಅವ್ರು 3-4 ಜನ, ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, ನನ್ನ ಮಾತುಗಳನ್ನು ಮುಗಿಸ್ಬಿಡ್ತೀನಿ, ನನ್ನ ಮಾತು ಮುಗಿಸ್ಬಿಡ್ತೀನಿ, ತದನಂತರ ನೀವು ಮಾತಾಡಿ. ಕರ್ನಾಟಕಕ್ಕೆ ಇದೇನು ಹೊಸ ವಿಚಾರ ಅಲ್ಲ ಅಂದ್ರೆ ವೋಟ್ ಹಾಕೋದಲ್ದೆ ಜನ ಈ ಹಣೆ ಬರ ಬೇರೆ ದಿನ ನೋಡ್ಕೊಂಡು ಕುತ್ಕೋಬೇಕಾ? ಬಿಜೆಪಿ ಸರ್ಕಾರ ಇದ್ದಾಗ ಅವರು ಚೇಂಜ್ ಮಾಡ್ಲಿಲ್ಲ. ಸೊ ಇದೇ ಹಣೆ ಬರ ಏನ್ ಜನಕ್ಕಿಲ್ಲ. ದಿನ ನಾನ್ ಸಿಎಂ ನೀನ್ ಸಿಎಂ, ನೀವ್ ಯಾರನ್ನಾದ್ರೂ ಬದಲಾಯಿಸ್ಕೊಳ್ಳಿ, DK ಶಿವಕುಮಾರ್ನಾದ್ರೂ ಸಿಎಂ ಮಾಡಿ, ಪರಮೇಶ್ವರ್ನಾದ್ರೂ ಸಿಎಂ ಮಾಡಿ, ಅದಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ. ಆದ್ರೆ ನೀವ್ ಯಾರನ್ನ ಮಾಡ್ತೀರಾ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು, ಮತ್ತೆ ಅದು ಪದೇ ಪದೇ ವಿಚಾರಕ್ಕೆ ಬರ್ಬಾರ್ದು. ಹೌದು, ವಿಪಕ್ಷ ಸಾಮಾನ್ಯವಾಗಿ ಕೇಳುತ್ತೆ, ಅವ್ರು ಅದಕ್ಕೆ ಅವರು ವಿರೋಧ ಪಕ್ಷದಲ್ಲಿರೋದು, ವಿರೋಧ ಪಕ್ಷದ ಕರ್ತವ್ಯ ಅದು. ನೀವು ಯಾರು ಸಿಎಂ ಯಾರು ಅನ್ನೋದೇ ಕನ್ಫರ್ಮೇಶನ್ ಇಲ್ಲದೆ, ನೀವು ನಾಯಕತ್ವ ಬದಲಾವಣೆ ಮಾಡ್ತಿರೋ ಇಲ್ವೋ ಅನ್ನೋದೇ ಕನ್ಫರ್ಮೇಶನ್ ಇಲ್ಲದೆ ಆಡಳಿತ ಹೆಂಗ್ ನಡೆಯುತ್ತೆ? ಆಡಳಿತ ವ್ಯವಸ್ಥೆ ಮೇಲೆ ಅದು 100% ಎಫೆಕ್ಟ್ ಆಗೇ ಆಗುತ್ತೆ ಅಲ್ವಾ ಸುನಿಲ್? ನೀವು ಬರೀ ನಿಮ್ಮ ಪಕ್ಷದ ಮಾತ್ರ ಯೋಚನೆ ಮಾಡೋದಲ್ಲ, ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ಸರ್ಕಾರ ನಡೆಸ್ತಾ ಇದ್ದೀರಿ, ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಹಿಡಿತ ತಪ್ಪೋಗುತ್ತೆ. ಈಗ ತಪ್ಪೇನಿದೆ? ವಿಪಕ್ಷ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನಿಮ್ಮಲ್ಲಿ ಆ ಕ್ಲಾರಿಟಿ ಇರಬೇಕಾಗಿತ್ತು. ತಾವು ಈಗ ಮೊದಲನೇದಾಗಿ ನೀವು ಜನಗಳಿಗೆ ನಾಣೆ ಬರ ಅಂತ ಕೇಳಿದ್ರಿ, ಅದಕ್ಕೆ ನಾನು ಸ್ಪಷ್ಟೀಕರಣ ನೀಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬರು ಸಿದ್ದರಾಮಯ್ಯನವರು ಆ್ಯಸ್ ಎ ಮುಖ್ಯಮಂತ್ರಿ ಆಗಿ ಸಮರ್ಥಕವಾಗಿ 5 ಗ್ಯಾರಂಟಿಗಳನ್ನ ಜನಕ್ಕೆ ನೀಡಿ ಸರ್ಕಾರದ ಮಟ್ಟದಲ್ಲಿ ಒಬ್ಬ ಸಮರ್ಥ ನಾಯಕ, ಈ ರಾಷ್ಟ್ರ ಮಟ್ಟದಲ್ಲಿ ಸಮರ್ಥ ನಾಯಕ ಅನ್ನೋದ್ರಲ್ಲಿ ಎರಡು ಮಾತೇನಿಲ್ಲ. ಪಕ್ಷ ಈ ವಿಚಾರದಲ್ಲಿ ರಾಜ್ಯದ ಜನತೆಗಾಗಲಿ ಅಧಿಕಾರದ ಮೇಲೆ ಹಿಡಿತ ಆಗಲಿ ಯಾವುದೇ ರೀತಿಯಾಗಿಂದ ಹಾದಿ ತಪ್ಪಿಲ್ಲ ಅಂತ ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗ್ಯಾರಂಟಿಗಳನ್ನ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಘೋಷಣೆ ಮಾಡಲಿಲ್ಲ, ನೀವು ನೆನಪಿಟ್ಕೊಳ್ಳಿ ಸುನಿಲ್. ಗ್ಯಾರಂಟಿಗಳನ್ನ ಕೇವಲ ಸಿದ್ದರಾಮಯ್ಯನವರು ಮಾತ್ರ ಘೋಷಣೆ ಮಾಡಿಲ್ಲ, ಸಹಿ ಹಾಕುವಾಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಸಹಿ ಹಾಕಿ ಹಂಚಿದ್ದಾರೆ. ಆಗ್ಲಿ, ಸಂತೋಷ. ಈಗ ನಾನು ಹೇಳ್ತಾ ಇದ್ದೀನಿ ಸಮರ್ಥವಾಗಿರೋರು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ DK ಶಿವಕುಮಾರ್ ಅಸಮರ್ಥರು ಅಂತ ಹೇಳ್ತಾ ಇದ್ದೀರಾ ನೀವು? ಇಲ್ಲ, ಈಗಿನ ಪರಿಸ್ಥಿತಿ ಹೇಳ್ತಾರೆ. ನಾನು ಸಿದ್ದರಾಮಯ್ಯನವರು ಸಮರ್ಥರು, DK ಶಿವಕುಮಾರ್ ಅಸಮರ್ಥರು ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಇರೋದ್ರಿಂದ, ಈ ಚರ್ಚೆ ಇರೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಹೊರತು ನಾನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು.